ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ನೀವೇನಾದರೂ ಸ್ವೀಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರದಲ್ಲಿ ಡಿಫ್ರೆಂಟಾಗಿ ಒಮ್ಮೆ ಬಾಯಲ್ಲಿಟ್ಟರೆ ಹಾಗೆ ಮೆಲ್ಟ್ ಆಗುವಂತಹ ಈ ಸ್ವೀಟನ್ನು ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ. ನೀವು ನೋಡ್ತಾ ಇರಬಹುದು ಈಗ ಹೇಗೆ ಬಂದಿದೆ ಅಂತ. ಬನ್ನಿ ಹಾಗಾದರೆ ಇವತ್ತಿನ ಈ ಡಿಫ್ರೆಂಟ್ ಆದಂತಹ ಸ್ವೀಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾವಿಲ್ಲಿ ಒಣ ಕೊಬ್ಬರಿಯನ್ನು ಇಲ್ಲಿ ತುರ್ಕೊಂಡು ಇಟ್ಕೊಳ್ಬೇಕು. ನಾನಿಲ್ಲೊಂದು ಅರ್ಧ ಹೋಳಾಗುವಷ್ಟು ಒಣ ಕೊಬ್ಬರಿಯನ್ನು ನೋಡಿ ಈ ಥರ ಗ್ರೇಟರಲ್ಲಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಈಗ ನಾವೀಗ ಹೂರಣಕ್ಕೆ ಎಲ್ಲ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ ಫಸ್ಟಿಗೆ. ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ 3/4 ಕಪ್ ಆಗೋಷ್ಟು ಶೇಂಗಾ ಬೀಜವನ್ನು ತಗೊಂಡು ಹುರ್ಕೊಳ್ಬೇಕು. ಇದರ ಹೊರಗಡೆ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳ್ಳುವಷ್ಟು ನಾವೀಗ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ. ಈಗ ನೋಡಿ ಸರಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದು ಒಂದು ಸಪ್ರೇಟಾಗಿ ತಟ್ಟೆಯಲ್ಲಿ ಹಾಕಿ ಇಟ್ಟಿರಬೇಕು. ಅದು ಸ್ವಲ್ಪ ಆರಲಿ, ತಣ್ಣಗಾಗಲಿ. ನಂತರ ನೆಕ್ಸ್ಟ್ ಈಗ ಅದೇ ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ ನಾವೀಗ ತುರಿದಿಟ್ಟಂತಹ ಕೊಬ್ಬರಿಯನ್ನು ಸಹ ಚೆನ್ನಾಗಿ ಘಮ ಬರುವವರೆಗೆ ಹುರ್ಕೊಂಡಿದ್ದೀನಿ. ಇಷ್ಟಾದ ನಂತರ ಇದನ್ನು ಸಹ ಒಂದು ಬೇರೆನೆ ತಟ್ಟೆಗೆ ಹಾಕಿ ಎತ್ತಿಡೋಣ. ಈಗ ಹುರಿದಿಟ್ಟಂತಹ ಈ ತೆಂಗಿನಕಾಯಿ ತುರಿ ಇರಬಹುದು, ಶೇಂಗಾ ಬೀಜ ಇರ್ಬೋದು, ಚೆನ್ನಾಗಿ ಆರಬೇಕು. ಇನ್ನೀಗ ನಾವು ಮೈದಾ ಹಿಟ್ಟನ್ನು ಇಲ್ಲಿ ತಗೊಳ್ಬೇಕು. 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಪಿಂಚಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಅಂದರೆ ಕೈಗೆಲ್ಲ ಅಂಟಬಾರ್ದು ಅನ್ನೋಂಥ ಉದ್ದೇಶಕ್ಕೆ ಇಲ್ಲಿ ಹಾಕ್ಕೊಳ್ಳೋದು. ಈಗ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪಾಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು ಇದರಲ್ಲಿ ಮಿಕ್ಸ್ ಆಗಲಿ. ಇನ್ನು ನೋಡಿಕೊಂಡು ನಾವು ನೀರನ್ನು ಹಾಕಿ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ತೆಳ್ಳಗೆ ಕಲಸ್ಕೊಂಡು ಇಟ್ಕೊಳ್ಳೋಣ. ಸರಿಯಾಗಿ ನೀರಲ್ಲಿ ಇದು ನೋಡಿಕೊಂಡು ತಣ್ಣೀರನ್ನು ಹಾಕ್ಕೊಂಡು ಇದನ್ನು ಕಲಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಮೈದಾ ಹಿಟ್ಟಿನ ಜಾಗದಲ್ಲಿ ಗೋಧಿ ಹಿಟ್ಟನ್ನು ಸಹ ನೀವು ಹಾಕ್ಕೊಳ್ಬೋದು. ಬಟ್ ನಿಮಗೆ ಮೈದಾ ಹಿಟ್ಟಿನಲ್ಲಿ ಮಾಡಿದಂತಹ ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಆ ರುಚಿ ನಿಮಗೆ ಗೋಧಿ ಹಿಟ್ಟಿನಲ್ಲಿ ಬರೋದೇ ಇಲ್ಲ. ಈಗ ನಾನು ಮೈದಾ ಹಿಟ್ಟನ್ನು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಫ್ಟಾಗಿ ಇರಲಿ. ಈಗ ಮೇಲಿಂದ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇನ್ನೂ ಸರಿಯಾಗಿ ನಾದ್ಕೊಳ್ಬೇಕು. ಒಂದು 5 ನಿಮಿಷಗಳ ಕಾಲ ನಾದ್ಕೊಳ್ಳಿ. ತುಂಬ ಸಾಫ್ಟಾಗಿ ಅಂದರೆ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರೋದಕ್ಕೆ ನಾವು ಈ ಥರ ನಾದ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಅಂಗೈಯಿಂದ ಹೀಗೆ ಮಾಡಿ ನಾದ್ಕೊಳ್ಳಿ. ಈಗ 2 ಬಾರಿಯಾಗಿ ಎಣ್ಣೆಯನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2ನೇ ಬಾರಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ವಾಪಸ್ ಎಣ್ಣೆ ಅಂದರೆ ನಮಗೆ ಅದು ಒಮ್ಮೆಲ್ಲ ಹೀರ್ಕೊಳ್ಳುತ್ತಲ್ಲ, ಆಮೇಲೆ ತಿರ್ಗಾ ನಾವು ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಮತ್ತು ನಾವು ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಮತ್ತೆ ಮೇಲಿಂದ ಎಣ್ಣೆಯನ್ನು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 5ರಿಂದ 10 ನಿಮಿಷ ಆದರೂ ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಈಗ ನೋಡಿ ಮೇಲಿಂದ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ರೆಸ್ಟ್ ಆಗೋದಕ್ಕೆ ಬಿಡೋಣ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ಇಷ್ಟು ಸಾಫ್ಟಾಗಿ ಬರಲೇಬೇಕು. ಆವಾಗ ನಿಮ್ಮ ಸ್ವೀಟ್ ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಬಾಯಲ್ಲಿಟ್ಟರೆ ಕರಗುವಂತೆ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆಯನ್ನು ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಒಂದು ತಟ್ಟೆಯನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಇದೊಂದು 1/4 ಗಂಟೆ ರೆಸ್ಟ್ ಆಗೋದಕ್ಕೆ ಬಿಡೋಣ. ಅಷ್ಟು ಹೊತ್ತಲ್ಲಿ ಬಾಕಿ ಹೂರಣಕ್ಕಿರುವಂತಹ ತಯಾರಿಯನ್ನೆಲ್ಲ ಮಾಡ್ಕೊಳ್ಳೋಣ. ಇಲ್ಲಿ ಶೇಂಗಾ ಬೀಜವನ್ನು ನಾವಾಗಲೇ ಹುರಿದಿಟ್ಟಂಥದ್ದು ಸರಿಯಾಗಿ ತಣ್ಣಗಾಗಿದೆ. ಇನ್ನು ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ಇಟ್ಕೊಳ್ಳೋಣ. ಈಗ ನೋಡಿ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ. ಇನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಅಷ್ಟೇ 2 ರೌಂಡು ಪಲ್ಸ್ ಮೋಡಲ್ಲಿ ಇಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ಇದನ್ನು ಗ್ರೈಂಡ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನೋಡಿ ನಾನು ಗ್ರೈಂಡ್ ಆದ ನಂತರ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಈ ಥರ ಬಂದಿದೆಯಲ್ಲ, ಇಷ್ಟೇ ಸಾಕಾಗುತ್ತೆ. ಇದಕ್ಕೆ ತುಂಬ ಇದನ್ನು ನುಣ್ಣಗೆ ಮಾಡ್ಕೊಳ್ಬಾರ್ದು, ಪುಡಿ ಅಂತ ಮಾಡ್ಕೊಳ್ಬಾರ್ದು. ಇಷ್ಟೇ ಮಾಡಿದರೆ ಸಾಕು. ಇನ್ನು ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಮತ್ತು ಅದಕ್ಕೆ ನಾವು ಹುರಿದಿಟ್ಟಂತಹ ಕೊಬ್ಬರಿ ತುರಿಯನ್ನು ಸಹ ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಮಾತ್ರ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸೈಡಲ್ಲಿ ಇಟ್ಟಿರೋಣ. ಇನ್ನು ನಾವೀಗ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಬೇಕು ಅಥವಾ ಶುಗರ್ ಸಿರಪ್ಪನ್ನು ಮಾಡಬೇಕು. ಅದಕ್ಕೆ ನಾನೀಗ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊಳ್ಬೇಕು. ನಾವು ಸಕ್ಕರೆ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಸಹ ಹಾಕ್ಕೊಳ್ಳೋದು. ಈಗ ಇದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಳ್ಬೇಕು. 3 ಏಲಕ್ಕಿಯನ್ನು ಬಿಡಿಸ್ಕೊಂಡು ಹಾಕಿದ್ದೀನಿ.
ಇನ್ನಿದು ಸ್ವಲ್ಪ ನಿಮಗೆ ಜಿಡ್ಡಿನ ಥರ ಆಗಬೇಕು, ಅಷ್ಟು ಕುದಿಸ್ಬೇಕಾಗತ್ತೆ. ಸರಿಯಾಗಿ ಸಕ್ಕರೆ ಕರಗಬೇಕು, ಅಲ್ಲಿ ತನಕ ಕುದಿಸ್ಬೇಕಾಗತ್ತೆ. ಈಗ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಹದಕ್ಕೆ ಬರಬೇಕು ಅಂತ. ಕೈಯಲ್ಲಿ ಮುಟ್ಟಿದಾಗ ನೋಡಿ ಅದು ಒಂಥರ ಎಣ್ಣೆ ಥರ ಬರುತ್ತಲ್ಲ, ಆ ಥರ ಬರಬೇಕದು. ಅಷ್ಟಾದರೆ ಸಾಕಾಗತ್ತೆ. ಮತ್ತು ಇದನ್ನು ಉರಿಯನ್ನು ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಟಿರೋಣ. ಇನ್ನು ನಾವಾಗಲೇ ರೆಸ್ಟ್ ಆಗೋದಕ್ಕೆ ಬಿಟ್ಟಂತಹ ಮೈದಾ ಹಿಟ್ಟು ಸಹ ನೋಡ್ತಿರ್ಬೋದು. ಚೆನ್ನಾಗಿ ಇದು ಸಾಫ್ಟಾಗಿ ಬಂದಿದೆ ನೋಡಿ, ಈ ಥರ ಬರಬೇಕಿದು. ಹೀಗೆ ಬಂದರೆ ನಿಮಗೆ ಸ್ವೀಟ್ ಸಹ ಹಾಗೆಯೇ ತುಂಬ ಸಾಫ್ಟಾಗಿ ಅಷ್ಟೇ ರುಚಿಕರವಾಗಿ ಬರುತ್ತೆ. ಇನ್ನು ಈ ಹಿಟ್ಟನ್ನು ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡಿಕೊಂಡು ಇದರ ಒಳಗಡೆ ಹೂರಣವನ್ನು ಫಿಲ್ ಮಾಡ್ಕೊಳ್ಬೇಕು. ನಾನೀಗ ಬಾಲ್ಸನ್ನಾಗಿ ನೋಡಿ ಮಾಡ್ತಾ ಇದ್ದೀನಲ್ಲ, ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಹುಡಿಯನ್ನು ಹಾಕ್ಕೊಳ್ಳಿ, ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಒಮ್ಮೆ ಈ ಥರ ಮೈದಾ ಹಿಟ್ಟಿನಲ್ಲಿ ಎರಡೂ ಬದಿಯನ್ನು ಸಹ ಡಿಪ್ ಮಾಡಿದ ನಂತರ ನೋಡಿ ಬಟ್ಲು ಶೇಪಲ್ಲಿ ತರಬೇಕು. ಇದನ್ನು ನಾವು ಹೂರಣವನ್ನು ಫಿಲ್ ಮಾಡಬೇಕಾದ್ರೆ ನೋಡಿ ಸಾಕಷ್ಟು ಇದನ್ನು ಹೊಂಡ ಮಾಡಿಕೊಳ್ಬೇಕು. ಹೋಳಿಗೆಗೆ ನಾವು ಕಣಕವನ್ನೆಲ್ಲ ಯಾವ ಥರ ಫಿಲ್ ಮಾಡ್ತೇವಲ್ಲ ಅದೇ ಥರನೇ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕಾಗತ್ತೆ. ಹೋಳಿಗೆಗೆ ನಾವು ಜಾಸ್ತಿ ತೆಳ್ಳಗೆ ಮಾಡೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ದಪ್ಪಕ್ಕೇ ಇರುತ್ತೆ ಅದು. ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇನ್ನು ಚೆನ್ನಾಗಿ ಇದನ್ನು ಒಳಗಡೆ ಸೇರಿಸ್ಕೊಂಡು ನೋಡಿ ಹೊರಗಡೆಯಿಂದ ಈ ಥರ ಕವರ್ ಮಾಡ್ತಾ ಬನ್ನಿ. ಆವಾಗ ಈಸಿಯಾಗಿ ಈ ಥರ ಮಾಡೋದಕ್ಕೆ ಸಹ ಬರುತ್ತೆ. ನೋಡಿ ಈ ಥರ ಮಾಡಿದ್ರೆ ಆಯಿತು. ಇನ್ನು ನೋಡಿ ಸರಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಾವೀಗ ಹುಡಿ ಇದೆ ಒಳಗಡೆ ಹಾಕಿರ್ತೀವಲ್ಲ, ಅದು ಸರಿಯಾಗಿ ಇದಕ್ಕೆ ಅಂಟ್ಕೊಳ್ಬೇಕು. ಒಳಗಿನ ಮೈದಾ ಹಿಟ್ಟಿನ ಹೊರ ಪದರ ಎಲ್ಲ ಏನಿದೆ ನೋಡಿ ಅದಕ್ಕೆ ಸರಿಯಾಗಿ ಅಂಟ್ಕೊಳ್ಬೇಕು. ಈಗ ಅದನ್ನು ತೆಗೆದು ಒಂದು ಸೈಡಲ್ಲಿ ಇಟ್ಟಿರೋಣ, ಮತ್ತೆ ಲಟ್ಟಿಸ್ಕೊಳ್ಳೋಣ. ಈಗ ಇನ್ನೊಂದು ಮಾಡೋದನ್ನು ಸಹ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಟ್ಲು ಶೇಪಲ್ಲಿ ಈ ಥರ ಮಾಡ್ಕೊಳ್ಬೇಕು ಫಸ್ಟಿಗೆ. ಮತ್ತು ಹೂರಣವನ್ನು ಎಷ್ಟು ಇದಕ್ಕೆ ಹಿಡಿಸುತ್ತೋ ಅಷ್ಟನ್ನು ಸಹ ಹಾಕ್ಕೊಳ್ಬೇಕು. ತೆಳ್ಳಗೆ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪಕ್ಕಾಗಿ ಮಾಡೋದು ಬೇಡ. ಉಂಡೆ ಆದಷ್ಟು ಒಂದು ಮೀಡಿಯಮ್ ಸೈಜಿನ ಉಂಡೆಯನ್ನು ತಗೊಂಡ್ರೆ ಆಯಿತು. ನೋಡಿ ಈ ಥರ ಫಿಲ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಪ್ರೆಸ್ ಮಾಡಿ ಈ ಥರ ಮಣೆ ಮೇಲೆ ಸ್ವಲ್ಪ ಹುಡಿಯನ್ನು ಉದುರಿಸಿ ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ. ಸರಿಯಾಗಿ ಒತ್ತಿಬಿಟ್ಟು ಲಟ್ಟಿಸ್ಕೊಳ್ಳಿ. ಅದು ನಾವು ಒಳಗಡೆ ಹಾಕಿರುವಂಥ ಹೂರಣ ಎಲ್ಲ ಅದಕ್ಕೆ ಅಂಟ್ಕೊಳ್ಳುವ ಥರ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಎರಡೂ ಬದಿಯನ್ನು ಸಹ ಚೆನ್ನಾಗಿ ಲಟ್ಟಿಸ್ಕೊಂಡು ಕಾದ ಎಣ್ಣೆಯಲ್ಲಿ ಇದನ್ನು ಬಿಟ್ಟು ಕರಿಬೇಕು. ಅಷ್ಟೇ, ತುಂಬ ಸಿಂಪಲ್ಲಾಗಿದೆ. ಬಟ್ ನಿಮಗೆ ಇದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಟಿಮೇಟ್ ಆದಂತಹ ಟೇಸ್ಟ್ ಅಂತ ಹೇಳ್ಬೋದು. ಸ್ವೀಟ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಇದೇ ಥರದಲ್ಲಿ ಒಮ್ಮೆ ಮಾಡಿ ನೋಡಿ. ಇನ್ನು ಎರಡೂ ಬದಿಯನ್ನು ಸಹ ಅಷ್ಟೇ ಹೊಂಬಣ್ಣದಲ್ಲಿ ಕರೆದು ತೆಗಿಬೇಕು. ಮತ್ತು ನಾವಾಗಲೇ ಶುಗರ್ ಸಿರಪನ್ನು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಈಗ ಡಿಪ್ ಮಾಡಿ ತೆಗೆದ್ರೆ ಆಯಿತು. ಈಗ ಎರಡು ಬದಿಯನ್ನು ಸಹ ಹೊಂಬಣ್ಣ ಬರೋ ತನಕ ಕರೆದು ತಗೊಂಡಿದ್ದೀನಿ. ಇನ್ನು ನೋಡ್ತಿರ್ಬೋದು ನೀವೀಗ. ಇಷ್ಟಾದರೆ ಸಾಕು, ನಾವಿನ್ನದನ್ನು ತೆಗಿಯೋಣ. ಇನ್ನು ಇನ್ನೊಂದನ್ನು ಸಹ ಅದೇ ರೀತಿಯಾಗಿ ಕಾದ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ಈಗ 2ರಿಂದ 3 4 ಆದ ನಂತರ ನಾವು ಶುಗರ್ ಸಿರಪಲ್ಲಿ ಹಾಕಿದ್ರೆ ಆಯಿತು. ಈಗ ನೋಡಿ ಎರಡನ್ನು ಮಾಡಿ ತೆಕ್ಕೊಂಡಿದ್ದೀನಿ. ಇನ್ನು ನೋಡಿ ಈಗ ಆಗಲೇ ಮಾಡಿ ಇಟ್ಟಂತಹ ಶುಗರ್ ಸಿರಪ್ಪು ಸ್ವಲ್ಪ ಅಷ್ಟೇ ತಣ್ಣಗಾಗಿದೆ, ಅದರಲ್ಲಿ ಈಗ ಡಿಪ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಎಲ್ಲ ಹಾಗೆಯೇ ಬಿಡಬೇಕು ಅದರಲ್ಲಿ. ಆವಾಗ ಅದು ಸಕ್ಕರೆ ಪಾಕೆಲ್ಲ ಎಳ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಈಗಾಗಲೇ ಸಕ್ಕರೆ ಪಾಕದಲ್ಲಿ ನಾನೊಂದು 5ರಿಂದ 6 ನಿಮಿಷಗಳ ಕಾಲ ಹಾಗೆಯೇ ಬಿಟ್ಟಿದ್ದೆ. ನಂತರ ಈಗ ಸರ್ವಿಂಗ್ ತಟ್ಟೆಗೆ ಹಾಕ್ಕೊಳ್ಳೋಣ. ಇದು ತುಂಬಾ ರುಚಿಯಾದಂತಹ ಸ್ವೀಟ್ ಫ್ರೆಂಡ್ಸ್. ನೀವೇನಾದರೂ ಸ್ವೀಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾರು ಗೆಸ್ಟ್ ಬರ್ತಾರೆ ಅಂತ ಆಗಿದ್ರೆ, ಅಥವಾ ಮನೆಯಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದಾಗ ಈ ಥರದ ಒಂದು ಸ್ವೀಟನ್ನು ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಈಗ ಒಂದು ಸ್ವೀಟನ್ನು ನಾನು ತೆಗೆದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಬಾಯಲ್ಲಿಟ್ಟರೆ ಹಾಗೆಯೇ ಕರಗೋಗುವಂತಹ ಸ್ವೀಟ್ ಆಗಿರುತ್ತೆ ಇದು. ನೋಡ್ತಿರ್ಬೇಕಾದ್ರೆ ಒಂದು ತಿನ್ನಬೇಕು ಮಾಡಬೇಕು ಇದನ್ನು ಅಂತ ಅನಿಸುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ನೋಡಿದ್ರಲ್ವಾ? ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.